ಸರ್ವೇಷು ಮಾ ಕಾಳರಾತ್ರಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮಃ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು 7ನೆಯ ದಿನ. ಕಾಳರಾತ್ರಿ ರೂಪದಲ್ಲಿ ದುರ್ಗೆಯನ್ನು ಪೂಜೆ ಮಾಡ್ತಾ ಇದ್ದೀವಿ. ಕಾಳರಾತ್ರಿ ಅಂದರೆ ಒಂದು ರೌದ್ರ ರೂಪ ದುರ್ಗೆದು. ಅಂದರೆ ದುಷ್ಟ ಶಕ್ತಿನ ಸಂಹರಿಸಿ ಶಿಷ್ಟರನ್ನ ಒಳ್ಳೆಯದಾಗಿ ಮಾಡ್ತಾ ಹೋಗುವಂಥದ್ದು, ಅಂದರೆ ರಕ್ಷಣೆ ಕೊಡುವಂಥದ್ದು. ಇಲ್ಲಿ ಅವರಿಗೆ ಶಾಂತಿ, ನೆಮ್ಮದಿ, ಐಶ್ವರ್ಯ ಏನು ಬೇಕೋ ಅದೆಲ್ಲ ಕೊಡುವಂಥದ್ದು, ಒಳ್ಳೆಯವರಿಗೆ ದುಷ್ಟರನ್ನು ಸಂಹಾರ ಮಾಡೋದು ಅನ್ನೋ ಒಂದು ಅರ್ಥ ಬರುತ್ತೆ. ಇವತ್ತು ನಾವು ಕಾಳರಾತ್ರಿಯನ್ನು ಪೂಜೆ ಮಾಡುವಾಗ ನೀವು ಯಾವ ಒಂದು ದೇವಿ ಸ್ತುತಿ ಮಾಡ್ತೀರೋ, ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಜಪನ ಹೆಚ್ಚು ಮಾಡ್ತಾ ಹೋಗಿ, ಉಪವಾಸ ಇದ್ದು ನೈವೇದ್ಯ ಮಾಡಿ, ಆರತಿ ಬೆಳಗ್ಗೆ ಈ ಥರ ಪೂಜೆ ಮಾಡಿ, ಮತ್ತು ಬೆಳಿಗ್ಗೆ ಮತ್ತು ರಾತ್ರಿ ಎಷ್ಟಾಗುತ್ತೋ ಅಷ್ಟು ಕಣ್ಣು ಮುಚ್ಚಿ ಕೂತ್ಕೊಂಡು ಜಪ ಮಾಡ್ತಾ ಹೋಗಿ. ನೀವೆಷ್ಟು ಮಾಡ್ತಾ ಹೋಗ್ತೀರೋ ಆ ಎನರ್ಜಿ, ಶಕ್ತಿ ಅನ್ನೋದು ನಿಮಗೆ ಬರೋದು ಗೊತ್ತಾಗುತ್ತೆ. ಆ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಬರೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಕಾನ್ಸಂಟ್ರೇಟ್ ಇಟ್ಟು ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೇನೆ ಇವತ್ತು ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ಅಂದರೆ ಸಹಸ್ರ ದಳಗಳು ನಮ್ಮ ನೆತ್ತಿಯ ಮೇಲೆ ಏನಿರುತ್ತೆ ಅದು ಆಕ್ಟಿವೇಟ್ ಆಗುತ್ತೆ ಅಥವಾ ಎನರ್ಜೈಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಗ ನಾವು ಆ ಹೂ ಮತ್ತು ಮಕಾರನ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಮಾಡ್ತಾ 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 ನಿಮ್ಮಲ್ಲಿ ಇರುವಂಥ ಒಂದು ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಆ ರೀತಿ ಒಂದು ಸೌಂಡ್ ಎನರ್ಜಿ ಅಂತ ಬೀಜ ಮಂತ್ರಗಳ ಪಠನೆ ಮಾಡಿಕೊಂಡು ಪೂಜೆ ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.